ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚಿತ್ತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಕ್ಕೆ. ಸೊ ಏನೇನು ಬೇಕು ಅಂತ ಆಲ್ರೆಡಿ ಈ ಥರ ಬುಕ್ಕಲ್ಲಿ ಒಂದು ಲೀಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಬಿಕಾಸ್ ಆಮೇಲೆ ಅಲ್ಲೋಗಿ ಹುಡ್ಕೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇವಾಗ ಏನೇನು ಬೇಕೋ ಎಲ್ಲ ತೊಗೊಂಡು ಬರೋಣ. ಇವತ್ತು ವೀಕೆಂಡ್ಸ್ ಬೇರೆ, ಗೊತ್ತಿಲ್ಲ ಹೇಗಿರುತ್ತೆ ರಶ್ಶು ಅಂತ. ಸೊ ಹೋಗೋಣ ಬನ್ನಿ, ಏನೇನು ಶಾಪಿಂಗ್ ಮಾಡ್ತೀನಿ ಅಂತ, ಹಾಗೆ ಎಲ್ಲೆಲ್ಲಿ ಹೋಗ್ತೀವಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇಲ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಳಗ್ಗೆನೇ ರೆಡಿಯಾಗಿ ಇವಾಗ ಹೊರಟಿದ್ವಿ. ಮಕ್ಕಳನ್ನಿಬ್ಬರನ್ನ ಮನೇಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಆ್ಯಂಡ್ ಅವರಿಬ್ಬರನ್ನ ಇಟ್ಕೊಂಡು ಶಾಪಿಂಗ್ ಮಾಡೋದು ಅದು ಆಗದೆ ಇರೋ ಮಾತು. ಸೊ ಹಾಗಾಗಿ ಇಲ್ಲೇ ಇರ್ರಿ ನೀವು ಅಂತ ಹೇಳಿಬಿಟ್ಟು ನಾವು ಕೂಡ ಹೊರಟ್ವಿ. 9 ಏನೋ ಮನೆ ಬಿಟ್ಟಿದ್ದು. ಅಲ್ಲಿಗೆ ಹೋಗೋಷ್ಟರಲ್ಲಿ 11 ಆಗೋಯ್ತು. ಸ್ವಲ್ಪ ಅಲ್ಲಲ್ಲೇ ಟ್ರಾಫಿಕ್ ಜಾಮ್ ಇತ್ತು ಅಷ್ಟೇ. ಫೈನಲಿ ನಾವು ಚಿಕ್ಕಪೇಟೆಗೆ ಬಂದು ತಲುಪಿದ್ವಿ. ಅಲ್ಲಿ ಹೋಗ್ತಿದ್ದಂಗೆ ನಮಗೆ ಎಲ್ಲಿ ಏನು ಸಿಗುತ್ತೆ ಅಂತ ಯಾವುದೇ ಐಡಿಯಾ ಇಲ್ಲ. ಜಸ್ಟ್ ಎಲ್ಲೆಲ್ಲ ಏನೇನು ಅಂಗಡಿಗಳು ಕಾಣಿಸುತ್ತೋ ಅಲ್ಲಲ್ಲಿ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಹುಡ್ಕೋಣ ಅಂತ ಹೇಳಿಬಿಟ್ಟು ಒಂದೊಂದೇ ಅಂಗಡಿ ಹುಡುಕ್ತಾ ಇದ್ದೀವಿ. ಫಸ್ಟು ನಾವು ತೋರಣಗಳು ಮತ್ತು ಆರ್ಟಿಫಿಷಿಯಲ್ ಫ್ಲವರ್ನ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಅಂಗಡಿಗೆ ಹೋಗಿದ್ವಿ. ಸಿಕ್ಕಾಪಟ್ಟೆ ರೇಟು 2500 3000 ಆ ಥರ ಎಲ್ಲ ಹೇಳಿದ್ರು. ಸೊ ನಮಗೇನು ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಲಕ್ಷ್ಮಿಗೆ ಏನೇನು ಬೇಕೋ ಕೈ ಕಾಲು ಮತ್ತು ಸ್ವಲ್ಪ ಮುಖವಾಡಕ್ಕೆ ಕೆಲವೊಂದು ಜ್ಯುವೆಲರೀಸ್ ಎಲ್ಲ ಬೇಕಾಗಿತ್ತು. ಅದನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹುಡುಕ್ತಾ ಇದ್ದೀನಿ. ನಾನು ಆಲ್ರೆಡಿ ನನ್ನ ಹತ್ರ ಇರೋ ಫೇಸ್ನ ತೊಗೊಂಡೋಗಿದ್ದೆ. ಬಿಕಾಸ್ ಅದಕ್ಕೆ ಯಾವುದೇ ಅಡ್ಜಸ್ಟ್ ಆಗುತ್ತೋ ಅದನ್ನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಆಮೇಲೆ ನಾನೊಂದು ತೊಗೊಳ್ಳೋದು ಅಲ್ಲ ಆಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಅದು ಹೋಗಿ ತೊಗೊಂಡು ಯಾವುದೇದು ಬೇಕಾಗುತ್ತೆ ಅಂತೆಲ್ಲ ನೋಡ್ತಾ ಇದ್ವಿ. ಅದಾದಮೇಲೆ ಅಲ್ಲೇ ಎಲ್ಲ ಐಟಮ್ಸು ಸಿಗ್ತಾಯಿತ್ತು ನಿಮಗೆ. ಆ್ಯಂಡ್ ಈ ಥರ ರೆಡಿಮೇಡ್ ಡಾಲ್ಸ್ ಕೂಡ ಇತ್ತು ಅಲ್ಲಿ. ನಾನು ಕೈಯಲ್ಲೇ ಸೀರೆ ಉಡಿಸೋದ್ರಿಂದ ರೆಡಿಮೇಡ್ ಡಾಲ್ಸ್ ಎಲ್ಲ ಏನೂ ತೊಗೊಂಡಿಲ್ಲ. ಆ್ಯಂಡ್ ಆಲ್ರೆಡಿ ಒಂದು ಮುಖವಾಡಕ್ಕೆ ಅವರು ಜ್ಯುವೆಲರೀಸ್ ಎಲ್ಲ ಸೆಟ್ ಮಾಡಿದರು. ನಾನು ಅದನ್ನು ನೋಡ್ತಾ ಇದ್ದೆ, ನನ್ನ ಫೇಸಿಗೆ ಯಾವ ಥರ ಸೆಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಯಪ್ಪ, ಚಿಕ್ಕಪೇಟೆಗೆ ಬರೋದು ಸಾಕು, ಬೈಸ್ಕೊಂಡಿದ್ದು ಸಾಕು, ಒಂದೊಂದು ಐಟಮ್ ಹಿಡ್ಕೊಂಡು ಒಂದೊಂದು ದಿಕ್ಕಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ನಮಗೂ ಗೊತ್ತಿಲ್ಲ. ಅದ್ರಲ್ಲಿ ಬೇರೆ ಅವಾಗ ನಮ್ಮ ಹಸ್ಬೆಂಡು ದೊಡ್ಡಬಳ್ಳಾಪುರದಲ್ಲೇ ಕಮ್ಮಿಗೆ ಸಿಕ್ಕಿರೋದು, ಸುಮ್ಮನೆ ಇಷ್ಟು ದೂರ ಕರ್ಕೊಂಡು ಬಂದೆ, ಹುಡ್ಕೋಕ್ಕಾಗ್ತಿಲ್ಲ, ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತಾ ಇದ್ರೆ ನನಗಂತೂ ತಲೆ ಕೆಟ್ಟೋಗಿತ್ತು. ಅದಾದಮೇಲೆ ಇಲ್ಲೊಂದು ತೋರಣ ಅಂಗಡಿ ಇತ್ತು, ಅಲ್ಲಿಗೆ ಹೋಗಿದ್ವಿ. ನನಗೆ ಈ ತೋರಣ ತುಂಬ ಇಷ್ಟ ಆಯಿತು. ಬಿಕಾಸ್ ಈ ಥರದ್ದು ನಾನು ಆಲ್ರೆಡಿ ಒಂದು ಕಡೆ ನೋಡಿದ್ದೆ. ಸೊ ಇಲ್ಲಿ ನೋಡಿದ ತಕ್ಷಣ ಖುಷಿ ಆಯಿತು, ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದರಲ್ಲಿ 2 ಕಲರ್ ಇತ್ತು, ಒಂದು ಪರ್ಪಲ್ಲು ಇನ್ನೊಂದು ಮೆರೂನು. ನನಗೆ ಪರ್ಪಲ್ ಕಲರ್ ಇಷ್ಟ ಆಯಿತು. ನಮ್ಮ ಹಸ್ಬೆಂಡು ಅವ್ರ ಅಮ್ಮಂಗೆ ಒಂದು ಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಮೆರೂನ್ ಕಲರ್ ತೊಗೊಂಡ್ರು. ಇದು 2 ಒಂದೊಂದು ತೊಗೊಂಡ್ವಿ. ಅದಾದಮೇಲೆ ಕೆಲವೊಂದು ಡೆಕೋರೇಷನ್ ಐಟಮ್ಸ್ ಎಲ್ಲ ಇತ್ತು ಇಲ್ಲಿ, ತುಂಬ ಚೆನ್ನಾಗಿತ್ತು. ಕೆಲವೊಂದು ಅಫೋರ್ಡಬಲ್ ಕೂಡ ಅನ್ನಿಸ್ತು, ಅಲ್ಲಿ ಕೂಡ ತೊಗೊಂಡ್ವಿ. ಅದಾದಮೇಲೆ ಕೆಲವೊಂದು ಜ್ಯುವೆಲರೀಸು ಮತ್ತು ರಿಮೈನಿಂಗ್ ಬೇಕಾಗಿತ್ತಲ್ಲ, ಜಡೆ ಎಲ್ಲ ಬೇಕಾಗಿತ್ತು, ಅದನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಅಲ್ಲೂ ಕೂಡ ತೊಗೊಂಡು ಇನ್ನೂ ಏನೇನೋ ಐಟಮ್ಸ್ ಎಲ್ಲ ಇತ್ತು, ಅದನ್ನು ಕೂಡ ತೊಗೊತಾ ಇದ್ವಿ. ಯಪ್ಪ, ನಿಜವಾಗ್ಲೂ ನಮ್ಮ ಅಕ್ಕಪಕ್ಕದ ಊರುಗಳಲ್ಲೇ ತೊಗೊಂಡ್ರೆ ಒಳ್ಳೇದು ಅಂತ ಅನ್ನಿಸ್ತು ನನಗೆ. ಚಿಕ್ಕಪೇಟೆ ತುಂಬ ಕಷ್ಟ, ಯಾರಾದರೂ ಗೊತ್ತಿರೋರು ಜೊತೇಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾವು ಸ್ಟೀಲ್ ಅಂಗಡಿಗೆ ಬಂದ್ವಿ. ಇಲ್ಲಿ ನಾವು ಲಕ್ಷ್ಮೀನ ಕೂರ್ಸೋಕ್ಕೆ ಬೇಸು ಮತ್ತು ಮೇಲ್ಗಡೆ ಬಿಂದಿಗೆ ಎಲ್ಲ ಇಡ್ತೀವಲ್ಲ, ಹಾಗೆ ನನಗೆ ಪ್ಲೇಟು ಬೇಕಾಗಿತ್ತು ಫ್ರೂಟ್ಸ್ ಎಲ್ಲ ಇಡೋಕ್ಕೆ. ಸೊ ಅದನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ದೆ. ತುಂಬ ಆಪ್ಷನ್ಸ್ ಇತ್ತು ನನಗೆ ಪ್ಲೇಟಲ್ಲಿ. ನನಗೆ ತುಂಬ ದೊಡ್ಡದು ಬೇಡವಾಗಿತ್ತು ಮತ್ತು ತುಂಬ ಚಿಕ್ಕದು ಬೇಡವಾಗಿತ್ತು. ಒಂದು 1/2 kg ಫ್ರೂಟ್ಸ್ ಎಲ್ಲ ಇಡಿಸೋ ಥರ ನೀಟಾಗಿರಬೇಕು. ಆ್ಯಂಡ್ ನಾನು ತುಂಬ ಫ್ಯಾನ್ಸಿಗೆಲ್ಲ ಹೋಗಿಲ್ಲ, ಬಿಕಾಸ್ ಅದೆಲ್ಲ ಒನ್ ಟೈಮ್ ಯೂಸ್ ಮಾಡೋದು ಮತ್ತು ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸ್ಟೀಲಲ್ಲೇ ತೊಗೊಂಬಿಟ್ಟೆ. ಇದಾದರೆ ನೀಟಾಗಿ ಒಂದ್ಸಲಿ ನಾವು ಯೂಸ್ ಮಾಡಿ ನೆಕ್ಸ್ಟು ತೊಗೋಬೋದು. ಹಾಗಾಗಿ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಬಿಂದಿಗೆ. ಆ್ಯಂಡ್ ಕೆಳಗಡೆ ಬೇಸು, ಅದರಲ್ಲಿ ಇಟ್ಟು ನೋಡ್ತಾ ಇದ್ದೆ ನಾನು ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದರಲ್ಲಿ ಕೆಳಗಡೆ ರೈಸ್ ಫಿಲ್ ಮಾಡ್ತೀವಲ್ಲ, ಸೊ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಅದನ್ನೇ ತೊಗೊಂಡೆ. ಆ್ಯಂಡ್ ಪ್ಲೇಟ್ ಎಲ್ಲ ಅಷ್ಟೇ kg ಲೆಕ್ಕದಲ್ಲಿ ಕೊಡ್ತಾ ಇದ್ರು. ಸೊ 1 kgಗೆ 11 ಏನೋ ಬಂತು, ಅದನ್ನು ಕೂಡ ತೊಗೊಂಡು ಇವಾಗ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಎಲ್ಲ ಮುಗೀತು. ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ರೆ ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಜಾಮು. ಗಾಡಿ ಲೈಟಾಗಿ ಒಂದೊಂದೇ ಚೂರು ಮೂವ್ ಆಗ್ತಾ ಇತ್ತು. ನನಗಂತೂ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಫ್ರೂಟ್ಸ್ ಮಾರ್ಕೆಟಿಗೆ. ಮಕ್ಕಳಿಗೆಲ್ಲ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಳ್ಳೋಣ, ಹಸ್ಬೆಂಡ್ ಹೇಳಿದ್ರು ಇಲ್ಲಿ ಕಮ್ಮಿ ಸಿಗತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಹಸ್ಬೆಂಡು ಅಲ್ಲಿ ಗಾಡಿ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರ. ಸೊ ಫೈನಲಿ ಅವರು ಕೂಡ ಬಂದರು. ಅವ್ರು ಬಂದಿದ್ದ ತಕ್ಷಣ ನಾವೇನೇನು ಐಟಮ್ ತೊಗೊಂಡಿದ್ವಿ ಅದನ್ನೆಲ್ಲ ಡಿಕ್ಕಿಗೆ ಹಾಕ್ಬಿಟ್ಟು, ಸೊ ಕೆಲವೊಂದು ಇಡಿಸಿಲ್ಲ, ಹಾಗಾಗಿ ಅದನ್ನು ಕೈಯಲ್ಲಿ ಇಟ್ಕೊಂಡು ಫ್ರೂಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಬಿಕಾಸ್ ನಮ್ಮ ದೇವನಹಳ್ಳಿಯಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಒಂದೊಂದು ಫ್ರೂಟು
ಒಂದೊಂದು ಕೆ ಜಿ 250-300 ರೂಪಾಯಿ ಇರುತ್ತೆ. ಇಲ್ಲಿ ಸ್ವಲ್ಪ ಬೆಟರ್ ಆಗಿತ್ತು, ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಮಕ್ಕಳಿಗೆ ಅಲ್ವಾ ಆ್ಯಂಡ್ ಮನೆ ಮಟ್ಟಕ್ಕೆ ಏನೇನು ಬೇಕೋ ಅದನ್ನು ತೊಗೊತಾ ಇದ್ವಿ. ಮಾವಿನಕಾಯಿ ನೋಡಿದ ತಕ್ಷಣ ಫುಲ್ ಟೆಂಪ್ಟ್ ಆಗೋಯ್ತು. ಸೊ ತುಂಬ ಚೆನ್ನಾಗಿ ಬೇರೆ ಇತ್ತು, ಹಾಗಾಗಿ ಹಸ್ಬೆಂಡಿಗೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಣ್ಣು ಮತ್ತು ಕಾಯಿ ಎರಡೂ ಕೂಡ ತೊಗೊಂಡ್ವಿ, ಒಂದೊಂದು ಕೆ ಜಿ. ಇವತ್ತು ಫುಲ್ಲು ಫ್ರೂಟ್ಸು, ಬಂದಿದ್ದ ಕೆಲಸಕ್ಕಿಂತ ಜಾಸ್ತಿ ಫ್ರೂಟ್ಸೇ ತೊಗೊಂಡ್ವಿ, ಮಕ್ಕಳಿಗೆಲ್ಲ ಸ್ವಲ್ಪ ಜಾಸ್ತಿ ಕೊಡೋಣ ಅಂತ. ಆ್ಯಂಡ್ ಮೋಸಂಬಿ ಎಲ್ಲ ನೋಡ್ತಾ ಇರ್ಬೋದು, 100 ರೂಪೀಸಿಗೆ 3 kg. ನಮ್ಮ ಕಡೆ ಎಲ್ಲ 50 ರೂಪೀಸ್ 60 ರೂಪೀಸ್ ಪರ್ kg ಬೀಳುತ್ತೆ. ಸೊ ಹಾಗಾಗಿ ಇಲ್ಲೊಂದು 50 ರೂಪೀಸಿಗೆ ಕೊಟ್ಟು ತೊಗೊಂಡೆ. ಮಕ್ಕಳಿಗೆ ಜ್ಯೂಸ್ ಎಲ್ಲ ಮಾಡಿಕೊಟ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಎಲ್ಲ ಶಾಪಿಂಗ್ ಮಾಡಿದ್ದಾಯ್ತು. ಹಸ್ಬೆಂಡ್ ಇವಾಗ ಹೂವು ತೊಗೊಂಡು ಬರೋಕ್ಕೆ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಹೋಗಿದ್ದಾರೆ. ಸಿಕ್ಕಾಪಟ್ಟೆ ಜನ, ಹಾಗಾಗಿ ಇಲ್ಲಿ ಸೈಡಲ್ಲಿ ನಿಂತಿದ್ದೀನಿ. ಹೋಗೋವರವರೆಲ್ಲ ಮುಂದೆ ನೋಡ್ತವ್ರೆ, ಏನು ಮಾಡೋಕ್ಕಾಗಲ್ಲ. ಸಾಕಾಯ್ತು ಯಪ್ಪ, ಏನು ಸಿಕ್ಕಾಪಟ್ಟೆ ರಶ್ಶು ಜನ. ಆಲ್ಮೋಸ್ಟ್ ಏನೇನು ಅನ್ಕೊಂಡು ಬಂದಿದ್ನೋ ಎಲ್ಲನೂ ತೊಗೊಂಡಿದ್ದೀನಿ. ನೋಡೋಣ ಇನ್ನೇನಾದರೂ ಬೇಕು ಚಿಕ್ಕ ಪುಟ್ಟದಂದರೆ ಅಲ್ಲೇ ಮನೆ ಹತ್ರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮೇನ್ ಇರೋದೆಲ್ಲ ಹುಡುಕಿ ತೊಗೊಂಡಿದ್ದೀನಿ. ನನಗೊಂದು ಡ್ರೆಸ್ ತೊಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಅದನ್ನು ಮಾತ್ರ ತೊಗೊಳಕ್ಕಾಗಿಲ್ಲ, ಬಿಕಾಸ್ ಫುಲ್ಲು ರಶ್ ಇತ್ತು, ಹೋಗೋಕ್ಕಾಗಿಲ್ಲ. ಸೊ ಹಾಗಾಗಿ ಅದೊಂದು ತೊಗೊಂಡಿಲ್ಲ. ಹೂವು ತರಕ್ಕೆ ಹೋಗಿದ್ರಲ್ಲ ಹಸ್ಬೆಂಡ್ ಕೂಡ ಬಂದರು, ಹಾಗೆ ಅಲ್ಲಿ ಸೌತೆಕಾಯಿ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೊಗೊಂಡು ಬಂದರು. ಸೊ ಅದಾದಮೇಲೆ ನಾವು ಕೂಡ ಮನೆ ಕಡೆ ಹೊರಟ್ವಿ. ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಫುಲ್ಲು ರೆಸ್ಟ್ ಮಾಡಿದ್ವಿ. ಸೊ ಫೈನಲಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದಿದ್ದಾಯಿತು. ಅಲ್ಲಿ ತುಂಬ ರಶ್ ಇರೋದ್ರಿಂದ ನಂಗೆ ತೋರ್ಸೋಕ್ಕಾಗಿಲ್ಲ ಏನೇನು ತೊಗೊಂಡೆ ಅಂತ. ಸೊ ಹಾಗಾಗಿ ಮನೆಗೆ ಬಂದು ಇವಾಗ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ 2 ಬ್ಯಾಗ್ ಫುಲ್ಲು ತೊಗೊಂಡು ಬಂದಿದ್ದೀನಿ ಕವರ್ದು. ಸೊ ಫಸ್ಟು ಈ ಸ್ಮಾಲ್ ಕವರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಬಿಡೋಣ. ಆ್ಯಂಡ್ ನನ್ನ ಹತ್ರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋದು ಯಾವುದೇ ರೀತಿ ಐಟಮ್ ಇಲ್ಲ. ಸೊ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಎಲ್ಲ ಹೊಸ್ದಾಗೆ ತೊಗೋಬೇಕು, ಹಾಗಾಗಿ. ಆ್ಯಂಡ್ ಫಸ್ಟು ಇಲ್ಲಿ ನಾನು ಬಿಂದಿಗೆ ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರ ಬೇಸ್ ಬೇಕಲ್ಲ, ಹಾಗಾಗಿ ಇದು ಈ ಥರದ್ದು. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಆಲ್ರೆಡಿ ಸ್ಯಾರಿ ಡ್ರೇಪಿಂಗ್ ಕಲಿಯೋಕ್ಕೆ ಹೋಗಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅಲ್ಲಿ ನನಗೆ ಯಾವ್ಯಾವ ಐಟಮ್ಗಳು ಬೇಕು ಮೇಯ್ನಾಗೆ ಅಂತ ನೋಡ್ಕೊಂಡಿದ್ದೆ. ಸೊ ಅದನ್ನು ಮಾತ್ರ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬೇಸಿಗೆ ಪಾತ್ರೆ ತೊಗೊಂಡು ಬಂದಿದ್ದೀನಿ. ಇದು 16 ಇಂಚಸ್ ಬರುತ್ತಲ್ಲ, ಇಂಚಸ್ ಇಲ್ಲ 16 ಇಂಚಸ್ಸು. ಆ್ಯಂಡ್ 16 ನಂಬರ್ ಅಂತ ಕೇಳಿದ್ರೆ ಕೊಡ್ತಾರೆ. ಸೊ ನಮಗೆ ಸ್ಯಾರಿ ಡ್ರಾಪಿಂಗ್ ಹೇಳ್ಕೊಟ್ಟಿದ್ದು ಮ್ಯಾಮು ಅದನ್ನೇ ಹೇಳಿದ್ದು, 16 ನಂಬರ್ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಬೇಸಿಗೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಆ್ಯಂಡ್ ಅದ್ರ ಜೊತೆಗೆ ಇದು 4 ನಂಬರು ಬಿಂದಿಗೆ. ನಾನು ತಾಮ್ರದಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹಿತ್ತಾಳೆ ತಾಮ್ರ ಬರುತ್ತಲ್ಲ ಅದು, ಬಟ್ ಇವಾಗ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಫ್ಯೂಚರಲ್ಲಿ ನೋಡೋಣ. ಸದ್ಯಕ್ಕೆ ಇವಾಗ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಇದು ಮೇಯ್ನಾಗಿರಲಿ ಅಂತ ಹೇಳ್ಬಿಟ್ಟು ಇವೆರಡೂ ತೊಗೊಂಡು ಬಂದೆ. ಸೊ ಇದು ನನಗೆ ಕರೆಕ್ಟಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ಯಾರಿ ಡ್ರಾಪಿಂಗ್ಗೆ. ಆ್ಯಂಡು ಅದ್ರದ್ದು ಸ್ಟ್ಯಾಂಡ್ ಎಲ್ಲ ಬರುತ್ತಲ್ಲ, ಅದು ಯಾವುದೇ ರೀತಿ ಯೂಸ್ ಇಲ್ಲ ನಮಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅದನ್ನು ಯಾವುದೇ ರೀತಿ ತೊಗೊಂಡಿಲ್ಲ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಸಿಲ್ವರಲ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ನಾನು ಈ ಥರ. ಸೊ ಇದು ನಾನು ಮೇಯ್ನಾಗೆ ತಟ್ಟೆ ಎಲ್ಲ ಜೋಡಿಸ್ತಾರಲ್ಲ ಅದು, ಬಟ್ ಆರ್ಟಿಫಿಷಿಯಲ್ ಎಲ್ಲ ತೊಗೊಂಡ್ರೆ 1 ಟೈಮ್ ಯೂಸ್ ಮಾಡಿ ಅದು ವೇಸ್ಟ್ ಆಗಿಬಿಡುತ್ತೆ, ಮತ್ತು ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಇದಾದರೆ ಪ್ರತಿ ವರ್ಷವೂ ನಾವು ಯೂಸ್ ಮಾಡಿ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಎತ್ತಿಟ್ಬಿಟ್ರೆ ಮತ್ತೆ ನೆಕ್ಸ್ಟ್ ಇಯರ್ ಯೂಸ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು. ಆ್ಯಂಡ್ ಇದು ನನಗೆ ತುಂಬ ಅಫೋರ್ಡಬಲ್ ಕೂಡ ಅಂತ ಅನ್ನಿಸ್ತು, ಬಿಕಾಸ್ ನಾನು ದೇವನಹಳ್ಳಿ ಡಿಮಾರ್ಟಲ್ಲೆಲ್ಲ ನೋಡಿದ್ದೆ, ಒಂದು 80 ರೂಪೀಸು 90 ರೂಪೀಸ್ ಆ ಥರ ಇತ್ತು. ಬಟ್ ಅಲ್ಲಿ ಪರ್ kgಗೆ ನನಗೆ 330 ರೂಪೀಸ್ ಏನೋ ಬಿತ್ತು. ಸೊ 1 kgಗೆ 11 ಪ್ಲೇಟ್ಸ್ ಬಂದಿದೆ. ನನಗೂ 11 ಬೇಕಾಗಿತ್ತು. ಸೊ ನಾನು ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ, ಪ್ರತಿ ವರ್ಷ ಯೂಸ್ ಮಾಡೋಕ್ಕಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದು ತೊಗೊಂಡೆ. ಇದನ್ನೆಲ್ಲ ನಾನು ಸ್ಟೀಲ್ ಅಂಗಡಿ ಬರುತ್ತಲ್ಲ, ಅಲ್ಲಿ ತುಂಬ ಅಂಗಡಿಗಳಿರುತ್ತೆ, ಅಲ್ಲಿ ತೊಗೊಂಡಿದ್ದು. ಇದಕ್ಕೆ ಟೋಟಲ್ ನನಗೆ ಈ 3ಕ್ಕೂ ಸೇರಿಸಿ 1300 ರೂಪೀಸ್ ಏನೋ ಆಯಿತು. ನಾವು 1200 ರೂಪೀಸ್ ಏನೋ ಕೊಟ್ವಿ. ಸೊ ಫಸ್ಟ್ ತೊಗೊಂಡಿದ್ದು ಈ 3. ನೆಕ್ಸ್ಟು ಸ್ವಲ್ಪ ಡೆಕೋರೇಷನ್ ಐಟಮ್ಸ್ನೆಲ್ಲ ತೊಗೊಂಡೆ. ಅಂದರೆ ಎಲ್ಲರೂ ಹೇಳ್ತಾರೆ ಚಿಕ್ಕಪೇಟೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತ, ಬಟ್ ನನಗೇನು ಹಂಗೆ ಅನಿಸಿಲ್ಲ. ತುಂಬ ಕಡೆ ವಿಚಾರಿಸಿ ನಾನು ನೋಡಿದ್ವಿ, ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತು. ಕೆಲವೊಂದು ಕಡೆ ಕಮ್ಮಿ ಇರುತ್ತೆ, ಹುಡ್ಕೋಕ್ಕೆ ಟೈಮ್ ಇರಬೇಕು, ಪೇಷನ್ಸು ಇರಬೇಕು. ಆ್ಯಂಡ್ ಇಲ್ಲಿ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ನಾನು ಇದೊಂದು 2 ಕ್ಯೂಟಾಗಿರೋ ಗಿಳಿ ತೊಗೊಂಡಿದ್ದೀನಿ. ಇದು ಬ್ಯಾಕ್ಗ್ರೌಂಡಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ಪರ್ ಪೇರಿಗೆ 2ಕ್ಕೆ 160 ರೂಪೀಸ್ ಏನೋ ಹೇಳಿದ್ರು. ಸೊ ಅಷ್ಟೇ ಕೊಟ್ವಿ ನಾನು. ತುಂಬ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ತೊಗೊಂಡು ಬರಬೇಕಾಗಿತ್ತು ಅಂತ ಮನೆಗೆ ಬಂದಮೇಲೆ ಅನ್ನಿಸ್ತು. ನೋಡೋಣ, ಅಷ್ಟರಲ್ಲಿ ಮತ್ತೆ ಯಾವಾಗಾದರೂ ಹೋದರೆ ತೊಗೊಂಡು ಬರ್ತೀನಿ ನಾನು. ಅದ್ರ ಜೊತೆಗೆ ಮತ್ತು ಇಲ್ಲಿ ಲೈಟಿಂಗ್ಸ್ ತೊಗೊಂಡು ಬಂದಿದ್ದೀನಿ. ಇದು ಲೀಫ್ ಥರದ್ದು ಮಲ್ಟಿ ಕಲರು. ಇದು 220 ಏನೋ ಹೇಳಿದ್ರು, ಬಟ್ ನಾವು 180 ರೂಪೀಸ್ ಏನೋ ಕೊಟ್ವಿ. ಅದಾದಮೇಲೆ ತೋರಣ ತೊಗೊಂಡು ಬಂದಿದ್ದೀನಿ. ನಮ್ಮ ಮನೇಲಿ ತೋರಣ ಪ್ರತಿ ಸಲ ಹಾಳಾಗ್ತಾನೇ ಇರುತ್ತೆ. ಸೊ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಈ ಕಲರಲ್ಲಿ ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ಇವರು 450-500 ರೂಪೀಸ್ ಹೇಳಿದ್ರು. ನಾನು 2 ತೊಗೊಂಡಿದ್ದಕ್ಕೆ 380 ರೂಪೀಸ್ 400 ರೂಪೀಸ್ ಹಾಕ್ಕೊಟ್ರು. ಸೊ
ಸೊ ನನಗೆ ಇದರ ಥರದ್ದು 2 ತೊಗೊಂಡೆ, ನಮ್ಮ ಅತ್ತೆಗೊಂದು ನನಗೊಂದು. ಸೊ ಡೆಕೋರೇಟಿವ್ ಐಟಮ್ ಇಷ್ಟೇ ತೊಗೊಂಡು ಬಂದಿದ್ದು ನಾನು. ನೆಕ್ಸ್ಟು ಮೇಯ್ನಾಗೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಇದಕ್ಕೆ, ಬಿಕಾಸ್ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅಲ್ಲಿ ಹೋದರೆ ಕಮ್ಮಿಗೆ ಸಿಗ್ಬೋದು ಅಂತ ಅಂದ್ಕೊಂಡು ಹೋದೆ. ಅಲ್ಲೂ ಒಂದು 4-5 ಅಂಗಡಿ ವಿಚಾರಿಸಿದ್ವಿ, ಬಟ್ ಎಲ್ಲ ಕಡೆ ತುಂಬ ಕಾಸ್ಟ್ಲಿ ಇತ್ತು. ಒಂದೇ ಒಂದು ಅಂಗಡಿಯಲ್ಲಿ ನಮ್ಮ ಬಜೆಟಿಗೆ ಓಕೆ ಇದು ತೊಗೋಬೋದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಲ್ಲೇ ತೊಗೊಂಡಿದ್ದು. ಇದು ಪೀಠಕ್ಕೆ ಸೈಡಲ್ಲಿ ಇಡ್ತಾರಲ್ಲ ಪಿಲ್ಲೋಗಳು, ಅದು ನಾನು ಈ ರಾಯಲ್ ಬ್ಲೂ ಕಲರಲ್ಲಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಇಲ್ಲಿ ಮುಂದೆ ಈ ಥರ ಟ್ಯಾಸಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದೊಂದು ಪೇರ್ ತೊಗೊಂಡೆ, ಇದು ಪ್ಯಾಕ್ ಆಫ್ 2. ನೆಕ್ಸ್ಟು ಹ್ಯಾಂಡ್ಸು ಮತ್ತು ಲೆಗ್ಸು. ಇದು ಚತುರ್ಭುಜ ಫುಲ್ ಸೆಟ್ ಬರುತ್ತೆ. ಅವರು ನನಗೆ ಆಲ್ಮೋಸ್ಟ್ ಒಂದು 1500-1600 ರುಪೀಸ್ ಹೇಳಿದ್ರು. ನಾನು ಬಾರ್ಗಿಂಗ್ ಮಾಡಿ 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 ಫೈನಲಾಗೆ ಇದು 900 ರುಪೀಸಿಗೆ ಕೊಟ್ಟರು. ಬೇರೆ ಅಂಗಡಿಯಲ್ಲೆಲ್ಲ ವಿಚಾರಿಸಿದ್ವಿ ನಾವು, 1700 ಕಮ್ಮಿನೇ ಕೊಡೋಲ್ಲ, ಇಲ್ಲ 1200 ಅಂದರೆ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರುತ್ತೆ ಆ ಥರ ಹೇಳಿದ್ರು. ಬಟ್ ಇದು ಹ್ಯಾಂಡ್ಸು ತುಂಬ ಚೆನ್ನಾಗಿದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಥರ ವರ್ಕ್ ಎಲ್ಲ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಲೋಟಸ್ ಕೂಡ ಇದೆ, ಈ ಥರ ಲೋಟಸ್ ಇಟ್ಕೊಂಡಿರೋದು. ನಾನು ಪಿಂಕ್ ಕಲರ್ ಹುಡುಕ್ತೆ. ಸೊ ನಾವು ಪಿಂಕ್ ಕಲರ್ ಹೇಗಿದ್ರು ಅಂದರೆ ಆರ್ಟಿಫಿಷಿಯಲ್ ಫ್ಲವರ್ ಇಡೋದಲ್ಲ, ನಾವು ನಾರ್ಮಲ್ ಒರಿಜಿನಲ್ ಫ್ಲವರ್ ಇಡ್ತೀವಲ್ಲ. ಸೊ ಹಾಗಾಗಿ ಇದು ವೈಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೊಂದು ತೊಗೊಂಡೆ. ಇದು ಫುಲ್ ಸೆಟ್ಟಿಗೆ ನಮಗೆ 900 ರುಪೀಸ್ ಆಯಿತು. ಆ್ಯಂಡ್ ಇದಕ್ಕೆ ನಾವು 600 ರುಪೀಸ್ ಏನೋ ಹೇಳಿದ್ರು, 500-400 ಕೊಟ್ವಿ, ಬಿಕಾಸ್ ಇದೆಲ್ಲ ಒಂದೇ ಅಂಗಡಿಯಲ್ಲಿ ತೊಗೊಂಡಿದ್ದು. ಅದಾದಮೇಲೆ ಇದು ಜಡೆಬಿಲ್ಲೆ ಹಿಂದೆ ಹಾಕ್ತಾರಲ್ಲ ಡೆಕೋರೇಷನ್ಗೆ, ಅದೂ ಒಂದೇ ಅಂಗಡಿಯಲ್ಲಿ ತೊಗೊಂಡಿದ್ದು. ಸೊ ಅದ್ರ ಜೊತೆಗೆ ಒಂದು ದೇವ್ರಿಗೆ ಹಾಕೋಕ್ಕೆ ಜಡೆ ತೊಗೊಂಡೆ, ಸಿಂಪಲಾಗಿರಲಿ ಅಂತ ಹೇಳಿಬಿಟ್ಟು. ಅದಾದಮೇಲೆ ಕೆಲವೊಂದು ಇದು ಸೂರ್ಯಚಂದ್ರ ನಾನು ತುಂಬ ದಿನದಿಂದ ಅನ್ಕೊತಿದ್ದೆ ತೊಗೋಬೇಕು ಅಂತ, ಬಿಕಾಸ್ ಇದು ಚೆನ್ನಾಗಿರುತ್ತೆ ಫೇಸ್ ಡೆಕೋರೇಷನ್ ಎಲ್ಲ ಮಾಡಬೇಕಾದ್ರೆ, ಲಕ್ಷ್ಮಿಗೆ ತುಂಬ ಒಳ್ಳೆಯದಂತೆ. ಸೊ ಇದು ಸ್ಟೋನ್ ವರ್ಕಲ್ಲಿದೆ. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಟೋಟಲ್ ಇದೆಲ್ಲದಕ್ಕೂ ನಾವು ಆಲ್ಮೋಸ್ಟ್ 1700 ರುಪೀಸ್ ಕೊಟ್ವಾ ರೀ. 1700 ಈ ಪಿಲ್ಲೋ ಮತ್ತು ಹ್ಯಾಂಡ್ಸು, ಈ ಡೆಕೋರೇಷನು, ಇದ್ರ ಜೊತೆಗೆ ಇನ್ನೂ ಒಂದು 2 ತೊಗೊಂಡ್ವಿ. ಸೊ ಅದು ಎಲ್ಲದಕ್ಕೂ ಸೇರಿಸಿ 1700. ಆಲ್ಮೋಸ್ಟ್ ನಮ್ಗೆ ಚಿಕ್ಕಪೇಟೆಲೇ ಒಂದು 4000ವರೆಗೂ ಶಾಪಿಂಗ್ ಮಾಡಿದ್ವಿ. ಇನ್ನು ಕೆಲವೊಂದು ಚಿಕ್ಕ ಪುಟ್ಟ ಐಟಮ್ಸ್ಗಳೆಲ್ಲ ಬೇಕು, ಅದು ಹಬ್ಬದ ಟೈಮಲ್ಲಿ ಇಲ್ಲೇ ನಮ್ಮ ದೇವನಹಳ್ಳಿ ದೊಡ್ಡಬಳ್ಳಾಪುರದಲ್ಲಿ ಎಲ್ಲಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಮೇಯ್ನಾಗಿ ಇವೆಲ್ಲ ತೊಗೊಳಕ್ಕೆ ನಾನು ಚಿಕ್ಕಪೇಟೆಗೆ ಹೋಗಿದ್ದು. ಸೊ ನೀವೆಲ್ಲ ಶಾಪಿಂಗ್ ಮಾಡಿದ್ರ ಅಂತ ಹೇಳ್ಬಿಟ್ಟು ಹೇಳಿ. ಆ್ಯಂಡ್ ಇಷ್ಟೇ ತೊಗೊಂಡಿರೋದು ನಾನು. ಸೊ ನೋಡಿದ್ರಲ್ಲ ಹೇಗಿತ್ತು ನನ್ನ ಶಾಪಿಂಗ್ ಬ್ಲಾಗ್ ಅಂತ. ಇನ್ನೂ ಏನಾದರೂ ಮರ್ತಿದ್ರೆ ನನಗೆ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ಇನ್ನೂ ಏನಾದರೂ ತೊಗೋಬೇಕಾ ಅಂತ ಹೇಳ್ಬಿಟ್ಟು. ಆಲ್ರೆಡಿ ನಮ್ಮ ಹಸ್ಬೆಂಡ್ ಜೋಬಿಗೆ ಚೆನ್ನಾಗಿ ಕತ್ರಿ ಹಾಕಿದ್ದೀನಿ, ಫಸ್ಟ್ ಟೈಮ್ ಹಬ್ಬ ಮಾಡ್ತಾ ಇರೋದು ಅಂತ ಹೇಳಿ. ಸೊ ಹಾಗೆ ಕೆಲವೊಂದು ಐಟಮ್ನ ನಾನು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಸೊ ಇವಾಗ ನಿಮ್ಮ ಜೊತೆನೂ ಹಾಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ಬ್ಯಾಕ್ಗ್ರೌಂಡು ಲೀಫ್ ಅಂದರೆ ಬನಾನಾ ಲೀಫ್ ಡಿಸೈನ್ದು ಬ್ಯಾಕ್ಗ್ರೌಂಡು ಕರ್ಟನ್ ತೊಗೊಂಡಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಜಸ್ಟ್ 220 ರುಪೀಸ್ ಅಷ್ಟೇ, ಬಿಕಾಸ್ ಇದೆಲ್ಲ ಆನ್ಲೈನಲ್ಲಿ ಕಮ್ಮಿ ಪ್ರೈಸ್ ಇರುತ್ತೆ, ಹಾಗಾಗಿ ತೊಗೊಂಡೆ. ಅದಾದಮೇಲೆ ಫ್ಲವರ್ ಡೆಕೋರೇಷನ್ ಮಾಡೋಕ್ಕೆ ಕಳ್ಸಿದ ಮೇಲೆ ಇಡ್ತಾರಲ್ಲ ಇದು. ಸೊ ಇದು ಬ್ಯಾಕ್ಗ್ರೌಂಡು ಹಿಂದೆ ಡೆಕೋರೇಷನ್ ಮಾಡೋಕ್ಕೆ ಅಂತ ಅನಿಸುತ್ತೆ. ಇದನ್ನು ಕೂಡ ಕಾಂಬೋ ಆಗಿ ಬಂದಿದ್ದು, ಇದನ್ನು ಕೂಡ ತೊಗೊಂಡಿದ್ದೀನಿ. ಹೇಗೆ ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಅದಾದಮೇಲೆ ಸ್ವಲ್ಪ ಡೆಕೋರೇಷನ್ ಐಟಮ್ಸು ಈ ಥರದ್ದು. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಕೂಡ ನನಗೂ ಸಿಕ್ತು. ಇದು ಪ್ಯಾಕ್ ಆಫ್ 5 ಬಂದಿದೆ, ಸಿಂಗಲ್ಲು, ಡಬಲ್ಲು, ತ್ರಿಬಲ್ಲು ಆ ಥರ. ಸೊ ಎರಡೆರಡು ಜೋಡಿ ಕೊಟ್ಟಿದ್ದಾರೆ, ಸಿಂಗಲ್ ಮಾತ್ರ ಒಂದಿದೆ. ಇದೂ ಕೂಡ ಅಷ್ಟೇ, ಈ ಪ್ಲೇನ್ ಲೀಫ್ಗೆ ಡಿಸೈನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇದು ಸೆರಾಮಿಕ್ ಅಂತ ನಾನು ಆರ್ಡ್ರ್ ಮಾಡಿದ್ದು ಮೀಶೋದಲ್ಲಿ. ಬಟ್ ಇದೇನು ಸೆರಾಮಿಕ್ ಅಲ್ಲ, ಪ್ಲಾಸ್ಟಿಕ್ಕೇ, ಬಟ್ ಕ್ವಾಲಿಟಿ ಚೆನ್ನಾಗಿದೆ ತುಂಬ. ಸೊ ಈ ಥರ ಅಂದರೆ ಪ್ಲೇಟ್ ಡೆಕೋರೇಷನ್ ಎಲ್ಲ ಮಾಡಿರ್ತೀವಲ್ಲ, ಅಲ್ಲಿ ಇದರಲ್ಲಿ ಫ್ಲವರ್ಸ್ ಎಲ್ಲ ಹಾಕಿಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಕೂಡ ತೊಗೊಂಡೆ. ಇದು ಪ್ಯಾಕ್ ಆಫ್ 3 ಬರುತ್ತೆ. 2 ನಾನು ಇಟ್ಕೊಂಡು 1 ನಮ್ಮ ಅತ್ತೆ ಕೊಟ್ಟೆ, ಅವ್ರ ದೇವ್ರ ಮನೇಲಿ ಏನಾದರೂ ಇಟ್ಕೊತಾರೆ ಅಂತ ಹೇಳಿಬಿಟ್ಟು. ಸೊ ಇದು ಕೂಡ ಅಷ್ಟೇ. ಇಷ್ಟೆಲ್ಲ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಆ್ಯಂಡ್ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಇದೇ ಥರ ಇಂಟ್ರೆಸ್ಟಿಂಗ್ ವ್ಲಾಗ್ ಕೂಡ ಬರ್ತಾ ಇರುತ್ತೆ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.